ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎನ್ ರಮೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕೆಲವು ಲಾಜಿಕಲ್ ಕ್ವಶನ್ಸ್ನ ಸಿಂಪಲ್ ಆಗಿ ಅಥವಾ ವಿತಿನ್ 1 ಮಿನಿಟಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾವು ಕ್ವಶನ್ನ ನೋಡೋಣ. ಈ ಕ್ವಶನಲ್ಲಿ ಏನಿದೆ ಅಂದರೆ, ಇದು ಪ್ಯೂರ್ಲಿ ಬಂದುಬಿಟ್ಟು ಪರ್ಸೆಂಟೇಜ್ ಬೇಸಿಸ್ ಕ್ವಶನ್ಸು. ದ ಮ್ಯಾಕ್ಸಿಮಮ್ ಈ ಥರ ಡಿಫ್ರೆಂಟ್ ನವೋದಯ ಆಗಿರ್ಬೋದು, SSC ಎಕ್ಸಾಮ್ಸ್ ಆಗಿರ್ಬೋದು, ರೈಲ್ವೆ, ಈ ಥರ ಡಿಫ್ರೆಂಟ್ ಎಕ್ಸಾಮ್ಸಲ್ಲಿ ಈ ಥರ ಕ್ವಶನ್ಸ್ನ ಕೇಳ್ತಾರೆ. ಇದು IES ಕ್ವಶನ್ನು, ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ಸಲ್ಲಿ ಈ ಕ್ವಶನ್ಸ್ನ ಕೇಳಿದರೆ, ಇದು ನೀವು ಬೇರೆ ಎಕ್ಸಾಮ್ಸಲ್ಲೂ ಖಂಡಿತ ಕೇಳ್ತಾರೆ. ಆ ಉದ್ದೇಶದಿಂದ ಇದು ಯಾವ ರೀತಿ ಸಾಲ್ವ್ ಮಾಡಬೇಕು ಆದಷ್ಟು ಬೇಗ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕ್ವಶನ್ ಅಂದರೆ ನೋಡಿ, ಒನ್ ಸ್ಟೂಡೆಂಟ್ ಗೆಟ್ಸ್ 20% ಆಫ್ ಮಾರ್ಕ್ಸ್ ಇನ್ ಎಕ್ಸಾಮ್ ಅಂಡ್ ಫೇಲ್ಸ್ ಬೈ 30 ಮಾರ್ಕ್ಸ್. Another student secures 32% of marks and get 42% marks more than that required passing marks. What is the percentage of marks required to pass in the exam? See here, now consider the x is the total marks. ಟೋಟಲ್ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಅದೇ ರೀತಿ ನಾವು ಪಾಸಿಂಗ್ ಮಾರ್ಕ್ಸ್ ಈಸ್ ಈಕ್ವಲ್ ಟು, ನಾವು ಕನ್ಸಿಡರ್ ದ ಸ್ಟೂಡೆಂಟ್ ನಂಬರ್ 1. ದ ಫಸ್ಟ್ ಸ್ಟೂಡೆಂಟ್, ದ 20% ಆಫ್ ಮಾರ್ಕ್ಸ್ ಇನ್ ಎಕ್ಸಾಮ್ ಮೀನ್ಸ್ 0.2% ಆಫ್ ಎಕ್ಸ್ ಪ್ಲಸ್ 30 ಮಾರ್ಕ್ಸ್ ತಗೊಂಡ್ರೆ ಅವನು ಪಾಸ್ ಆಗ್ತಾನೆ, ರೈಟ್? ಅಂದರೆ 20% ಆಫ್ ಮಾರ್ಕ್ಸ್ ಪ್ಲಸ್ 30 ಮಾರ್ಕ್ಸ್ ಇಂದ ಫೇಲ್ ಆಗಿರ್ತಾನೆ, ಅಂದರೆ 30 ಮಾರ್ಕ್ಸ್ ಕಮ್ಮಿ ಇರುತ್ತೆ ಅಂತ, ಮೀನ್ಸ್ ದ 30, ರೈಟ್? ಸಿ, ದಿಸ್ ಇಸ್ ದ ಪಾಸಿಂಗ್, ದಟ್ ಈಸ್ ದ ಕನ್ಸಿಡರ್ ದ ಈಕ್ವೇಷನ್ 1. Similarly, the student 2 secures 32% of marks. For example, 0.32 x is equal to how much? The 42% marks more than that required passing marks, means the passing marks plus 0.42% of extra ತಗೊಂಡಿದ್ದಾನೆ. ಪಾಸಿಂಗ್ ಗಿಂತ ಅವ್ನು 0.42% ಮೀನ್ಸ್ 42% ಜಾಸ್ತಿ ಮಾರ್ಕ್ಸ್ ತಗೊಂಡು, ಸೊ ದಟ್ ದ ಸೆಕೆಂಡ್ ಸ್ಟೂಡೆಂಟ್ ಅವ್ನು ಸ್ಕೋರ್ ಮಾಡಿರೋ ಮಾರ್ಕ್ಸ್ಗಿಂತ ಪಾಸಿಂಗ್ ಮಾರ್ಕ್ಸ್ ಪ್ಲಸ್ 42% ಆಫ್ ಮೋರ್ ಪಾಸಿಂಗ್ ಮಾರ್ಕ್ಸ್ ತಗೊಂಡಿದ್ದಾನೆ. ಸೊ ದಟ್ ಇದನ್ನು ನಾವು ಯಾವ ರೀತಿ ಬರ್ಕೋಬಹುದು? ದ ಪಿ ಅಂದರೆ 1, ಇದು 1.42 ಟೈಮ್ಸ್ ಆಫ್ ದ ಪಿ ಅಂತ, ಅಂದರೆ 0.32 ಎಕ್ಸ್. ಸಿ, ದಿಸ್ ಈಸ್ ದ ಕನ್ಸಿಡರ್ ದ ಈಕ್ವೇಷನ್ ನಂಬರ್ 2. ಸಿ, ದಿಸ್ ಈಸ್ ದ ಕನ್ಸಿಡರ್ ದ ಈಕ್ವೇಷನ್ ನಂಬರ್ 1, ರೈಟ್? ಸಿ ಹಿಯರ್, ಇನ್ ಟರ್ಮ್ಸ್ ಆಫ್ ಪಿ, ದ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆನ್ ಹಿಯರ್. ದ ಪಿ ಇಸ್ 0.2x and 30. ಈ ವ್ಯಾಲ್ಯೂನ ಈಕ್ವೇಷನ್ 1 ಇನ್ ಈಕ್ವೇಷನ್ 2. ಈಕ್ವೇಷನ್ 2 ಅಲ್ಲಿ ಈಕ್ವೇಷನ್ 1 ಅನ್ನು ನಾವು ಸಬ್ಮಿಟ್ ಮಾಡಬೇಕು, ರೈಟ್? ಲೆಟ್ಸ್ ಗೋ ಟು ದ 0.32x is equal to 1.42. P means 0.2x plus 30, right? Let's now simplify on this, right? What is the 1.42 into 0.24? The 0.284 x plus 30 into 1.42 means the 42.6, right? Here the 0.32x, the 42.6 ಅಲ್ಲೇ ಇರಲಿ, 0.84 ನಿಂತ್ಕೊಂಡು ತಗೊಂಡಾಗ ನಿಮ್ಗೆ ಇಷ್ಟ ಆಗುತ್ತೆ. 42.6 is equal to 0.32 ಮೈನಸ್ ಅಲ್ಲಿ 0.84 ಅಂದರೆ 0.036 x ಆಗುತ್ತೆ. ಸೊ ದಟ್ ದ x is equal to the 42.6 divided by 0.036. ಇದನ್ನು ನಾವು ಡಿವಿಷನ್ಸ್ ಮಾಡಿದ್ರೆ ನಿಮಗೆ ಟೋಟಲ್ ಆನ್ಸರ್ ಬಂದುಬಿಟ್ಟು 1183.32 ಆನ್ಸರ್ ಬರುತ್ತೆ. ದಿಸ್ ಈಸ್ ದ ಟೋಟಲ್ ಮಾರ್ಕ್ಸ್, ಅಂದರೆ ದ ಟೋಟಲ್ ಮಾರ್ಕ್ಸು ದಿಸ್ ಒನ್. ಇದರಲ್ಲಿ ನಿಮಗೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂದರೆ ಪಾಸಿಂಗ್ ಪರ್ಸೆಂಟೇಜ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಈಕ್ವೇಷನ್ 1, P is equal to 0.2x plus 30, right? What is the P is equal to 0.2 into 1183.32 plus 30. You simplify that, both these 0.2 into 1183.32 plus 30. ನಾವು ಟೋಟಲ್ ಮಾರ್ಕ್ಸ್ ಏನು ಬಂದಿತ್ತು ಆ ಟೋಟಲ್ ಮಾರ್ಕ್ಸ್ನ ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆನ್ಸರ್ ಬಂದುಬಿಟ್ಟು ದ 266.6 ಬರುತ್ತೆ, ರೈಟ್? ದಟ್ ಈಸ್ ದ ಪಾಸಿಂಗ್ ಮಾರ್ಕ್ಸ್. ದ ಪಾಸಿಂಗ್ ಮಾರ್ಕ್ಸ್ ಪರ್ಸೆಂಟೇಜ್ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ, ಟೋಟಲ್ ಮಾರ್ಕ್ಸ್ ಗೊತ್ತು, ಅಂದರೆ ಡಿವೈಡ್ ಬೈ 1183.32 ಇಂಟು 100, ಅಂದರೆ ಟೋಟಲ್ ಮಾರ್ಕ್ಸ್ಗೆ ಇಷ್ಟು ಮಾರ್ಕ್ಸ್ ಬಂದರೆ 100ಗೆ ಇಷ್ಟು ಅಂತ. ದ ಆನ್ಸರ್ ಈಸ್ ಕಮಿಂಗ್ ದ 22%. ದ ಪಿ ಈಸ್ ಈಕ್ವಲ್ ಟು 22%, ರೈಟ್? ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಇದೇ ಥರ ಇನ್ನಷ್ಟು ವಿಡಿಯೋ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.